ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನಿತಾ ಕೌಶಿಕ್ ಯೂಟ್ಯೂಬ್ ಚಾನಲ್. ನಾನು ಎಂಗೇಜ್ಮೆಂಟ್ಗೆ ಅಂತ ಊರಿಗೆ ಹೋಗಿದ್ನಲ್ವಾ, ಅಲ್ಲಿಂದ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಮ್ಮ ಊರಿಗೆ ಹೋದೆ. ನಮ್ಮೂರಲ್ಲಿ 6 ಗಂಟೆಗೇನೆ ಎಚ್ಚರ ಆಗ್ಬಿಡುತ್ತೆ ಊರಿಗೆ ಹೋದೆ. ಅದೇ ಬೆಂಗಳೂರಲ್ಲಿದ್ರೆ 8 ಗಂಟೆ ಆದ್ರೂ ಎಚ್ಚರ ಆಗೋದಿಲ್ಲ. ನೋಡಿ 6 ಗಂಟೆಗೆ ಸನ್ರೈಸ್ ಹೆಂಗ್ ಕಾಣಿಸ್ತಾ ಇದೆ ಅಂತ ಹೇಳಿ. ಇದು ನಮ್ಮ ಹಸುಗಳು, 3 ಹಸುಗಳು, 3 ಮನೇಲೆ ಹುಟ್ಟಿರೋದು. ಅದ್ರ ಅಮ್ಮನ ಸೇಲ್ ಮಾಡಿದ್ವಿ. ಸೇಲ್ ಮಾಡಿ ಇದಷ್ಟೇ ಇಟ್ಕೊಂಡಿದ್ವಿ. ನಮ್ಮಮ್ಮ ಹಾಲು ಕರಿತಾ ಇದ್ರು. ನಾನು ನಂಗೆ ಮದ್ವೆಗಿಂತ ಮುಂಚೆ ಎಲ್ಲ ಹಾಲು ಕರಿತಾ ಇದ್ದೆ. ಮದ್ವೆ ಆದ್ಮೇಲೆನ ಹಾಲು ಕರಿಯಕ್ಕಾಗಿರ್ಲಿಲ್ಲ. ನೋಡೋಣ ಅಂತ ಹೇಳಿ ಹಾಲು ಕರೀತಾ ವಿಡಿಯೋ ಮಾಡ್ಕೊಂಡೆ. ಇದು ಕರು ಇದೆಯಲ್ಲ, ಇದಕ್ಕೆ ಇಬ್ಬಿಬ್ರಮ್ಮಂದ್ರು. ಒಂದ್ ಬ್ಲ್ಯಾಕ್ ಕಲರ್ ಮತ್ತೆ ಬ್ರೌನ್ ಕಲರ್ ಹಸು ಇತ್ತಲ್ವಾ, ಅದೇ 2 ಹಸುದು ಹಾಲು ಕುಡಿಯುತ್ತೆ. ಬಟ್ ಎರಡೂನು ಸುಮ್ನೆ ಇರುತ್ತೆ. ನನ್ ಮರಿ ಅಲ್ಲ, ಇದು ನನ್ ಕರು ಅಲ್ಲ, ನನ್ ಹಾಲು ಕುಡಿಸ್ಬಾರ್ದು, ಆತರ ಏನು ಇಲ್ಲ. ಇದೇ ಅಲ್ವಾ ಅಮ್ಮನ್ ಪ್ರೀತಿ ಅಂದ್ರೆ, ಎಷ್ಟ್ ಚೆನ್ನಾಗಿರುತ್ತೆ ನೋಡಿ. ಇದು ಮಾವಿನ ಗಿಡ, ಇದನ್ನ ಮಾವಿನ ಹಣ್ಣು ತಿಂದು ಹೋಟೆನ ಎಸ್ದಿರೋದು. ಇದು ಗಿಡ ಆಗಿ ಇಷ್ಟ ದೊಡ್ಡಕ್ಕಾಗಿ ಕಾಯಿ ಬಿಡ್ತಾ ಇದೆ. ನಮ್ಮ ಮನೆಯಲ್ಲಿ ಲಾಸ್ಟ್ ಟೈಮ್ ಸಮ್ಮರ್ ಅಲ್ಲಿ ಕಡಿಬೇಕು ಅಂತ ಇದ್ರು. ಇಲ್ಲ ಕಡಿಬೇಡಿ, ಒಂದ್ಸತಿ ಹಣ್ಣೆಲ್ಲ ತಿಂದಾದ್ಮೇಲೆ ಕಡಿಯೋಣ ಅಂತ ಹೇಳಿ ಬಿಡ್ಸಿದ್ವಿ. ಹಂಗೆ ಬಿಟ್ಟಿದ್ರು. ಮತ್ತೆ ಕರ್ಬೇವ್ ಗಿಡನ ತುಂಬಾ ಚೆನ್ನಾಗಿ ದೊಡ್ಡದಾಗಿದೆ. ನನ್ ಮದ್ವೆ ಟೈಮಲ್ಲಿ ಇನ್ನ ಚಿಕ್ಕದಿತ್ತು, ಇವಾಗ ದೊಡ್ಡದಾಗ್ಬಿಟ್ಟಿದೆ. ಅಲ್ಲಿಂದ ರೆಡಿಯಾಗಿ ನಮ್ಮಮ್ಮ, ನಾನು ಇವತ್ತೊಂದಿನ ಇರ್ತೀನಿ ಅನ್ಕೊಂಡು ಒಡೆಗೆಲ್ಲ ರೆಡಿ ಮಾಡಿದ್ರು. ನನ್ಗೆ ಇರಕ್ಕಾಗ್ಲಿಲ್ಲ. ನಾನು ಮತ್ತೆ ಅಲ್ಲಿಂದ ನಮ್ಮ ಹಸ್ಬೆಂಡ್ ಊರಿಗೆ ಹೊರಟೆ. ವಡೆ ಎಲ್ಲ ತಿನ್ಕೊಂಡು ಹೊರಟೆ. ನಮ್ಮಮ್ಮ ವಡೆ ತಗೊಂಡೋಗು, ಅವ್ರು ತಿಂತಾರೆ ನಿಮ್ಮ ಮನೆಯವರು ಅಂತ ಎಲ್ಲ ಹೇಳಿದ್ರು. ನಾನಿಲ್ಲ, ಬೇಡ ಅವ್ರು ತಿನ್ನಲ್ಲ ಅಂತ ಹೇಳಿ ಹಂಗೆ ಹೊರಟೆ. ನಮ್ಮ ಅಣ್ಣ ನನ್ನ ಬಸ್ ಸ್ಟಾಪ್ವರೆಗೂ ಬಿಟ್ಟು ಬರ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಹೊರಟ ಬೈಕ್ ಮೇಲೆ. ನಾನು ಹೊರಟೆ. ಹಂಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ. ಇದೆಲ್ಲ ಅಡಿಕೆ ಗಿಡ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಡಿಕೆ ಗಿಡ. ಇಲ್ಲ ಸುಣ್ಣ ವೈಟ್ ವೈಟ್ ಇದೆ, ಏನಿದು ಅಂತ ಕೇಳ್ಬೋದು ನೀವು. ಈ ಸಮ್ಮರ್ ಅಲ್ಲಿ ಆ ತರ ವೈಟ್ ಸುಣ್ಣ ಹಚ್ಚಿದ್ರೆ ಗಿಡಗಳು ಹಾಳಾಗೋದಿಲ್ಲ ಅಂತ ಹಚ್ಚಿರ್ತಾರೆ. ಆಮೇಲೆ ಅಲ್ಲಿಂದ ನಾವು ಶಿರಾಳಕೊಪ್ಪದಲ್ಲಿ ಜ್ಯೋತಿ ಪಿಕಲ್ಸ್ ಫ್ಯಾಕ್ಟ್ರಿ ಅಂತ ಇದೆ, ಅಲ್ಲಿಗೆ ಬಂದು ಮಾವಿನ ಉಪ್ಪಿನಕಾಯಿ ತಗೊಳ್ಳೋಣ ಅಂತ ಹೇಳಿ ಬಂದ್ವಿ. ನಾವು 4 ಬಾಕ್ಸ್ ತಗೊಂಡ್ವಿ. ಒಂದು ಮಿಡಿ ಉಪ್ಪಿನಕಾಯಿ, ಇನ್ನುಳಿದಿದ್ದು 8 ಬಾಕ್ಸ್ ತಗೊಂಡ್ವಿ, ಸಾರಿ. ಮಿಡಿ ಉಪ್ಪಿನಕಾಯಿ ಮತ್ತೆ ಮಿಕ್ಸ್ಡ್ ಉಪ್ಪಿನಕಾಯಿ ಅಂತ ಹೇಳಿ ತಗೊಂಡ್ವಿ. ಅಲ್ಲಿಂದ ಹೊರಟು ನಾವು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಅಲೆಮನೆ ತೋರಿಸಿದ್ನಲ್ವಾ, ಅದೇ ಅಲೆಮನೆಗೆ ಬಂದು ಮತ್ತೆ ಜೋನೆ ಬೆಲ್ಲ ಲಾಸ್ಟ್ ಟೈಮ್ ಸಿಕ್ಕಿಲ್ಲ ಅಂತ ಹೇಳಿ ಮತ್ತೆ ಈ ಟೈಮ್ ಬಂದು 4 ಬಾಕ್ಸ್ ಜೋನೆ ಬೆಲ್ಲ ತಗೊಂಡು ಹೊರಟ್ವಿ. ನಾವು ತಾಳಗುಪ್ಪ ಮಠದಲ್ಲಿ ಪ್ರಸಾದ ಮಾಡಿಸ್ತಾ ಇರೋದ್ರಿಂದ ಅದಕ್ಕೆ ಬೇಕಾಗಿರೋಂತಹ ಎಲ್ಲ ಐಟಮ್ಸ್ ತಗೊಂಡು ಮಠದಲ್ಲಿಟ್ಟು ನಮ್ಮ ಬ್ಯಾಗ್ಗಳನ್ನೆಲ್ಲ ರೂಮಲ್ಲಿ ಇಟ್ಟು ನಾವು ಅಲ್ಲಿಂದ ಮಧ್ಯಾಹ್ನ ಟೈಮ್ ಆಯಿತು. ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಶರಾವತಿ ಬ್ಯಾಕ್ ವಾಟರ್ ನೋಡೋಣ. ಆಮೇಲೆ ಅಲ್ಲೊಂದು ಬ್ರಹ್ಮಲಿಂಗೇಶ್ವರ ಅಂತ ಹೇಳಿ ದೇವಸ್ಥಾನ ಇದೆ. ಈ ದೇವಸ್ಥಾನ ಕೆಳದಿ ಶಿವಪ್ಪ ನಾಯಕರ ಆಡಳಿತ ಟೈಮಲ್ಲಿ ಕಟ್ಟಿರೋಂಥ ದೇವಸ್ಥಾನ ಅಂತೆ. ಅದೇ ಶರಾವತಿ ಬ್ಯಾಕ್ ವಾಟರ್ ಇಂದಾನೆ ಹೋಗ್ಬೇಕು ಅಲ್ಲಿಗೆ. ಅಂದ್ರೆ ವಾಟರ್ ಅಲ್ಲಿ ಇಳಿಯಂಗಿಲ್ಲ, ಅಲ್ಲಿ ರೋಡ್ ಇದೆ, ರೋಡಲ್ಲಿ ಹೋಗ್ತಾ ಇದ್ವಿ. ರೋಡ್ ಸ್ವಲ್ಪ ಹಾಳಾಗಿತ್ತು ಅಲ್ಲಿ ಇಲ್ಲಿ ಅಂತ ಹೇಳಿ. ಸರಿ ಆಯ್ತು ಅಂತ ಹೇಳಿ ನೋಡೋಣ ಅಂತ ಹೇಳಿ ಹೊರಟ್ವಿ. ನೋಡಿ ಬ್ಯಾಕ್ ವಾಟರ್ ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಕಾಣಿಸ್ತದೆ, ಜಾಸ್ತಿ ಕಾಣಿಸ್ತಾ ಇಲ್ಲ. ಬಂತು ನೋಡಿ ದೇವಸ್ಥಾನ ಹೆಂಗಿದೆ ಅಂತ ಹೇಳಿ ತೋರಿಸ್ತೀನಿ. ಒಂಥರ ಹೊರಗಿಂದ ನೋಡಿದ್ರೆ ಮನೆ ಟೈಪೇ ಕಾಣಿಸುತ್ತೆ, ಬಟ್ ಒಳಗಡೆ ದೇವಸ್ಥಾನ ಇರೋದು. ಮಧ್ಯೆ ದೇವಸ್ಥಾನ ಇದೆ. ಸುತ್ತ ದೇವಸ್ಥಾನ ಸುತ್ತ ಪ್ಯಾಸೇಜ್ ತರ ಮತ್ತೆ ಮನೆಗಳು ರೂಮ್ ತರ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ, ಹಳೆ ಕಾಲದಲ್ವಾ. ಇವಾಗೆಲ್ಲ ಸ್ವಲ್ಪ ರಿನೋವೇಟ್ ಮಾಡಿರ್ತಾರೆ. ಹಳೆ ಕಾಲದಂದ್ರೂ ತುಂಬಾ ಅದೇ ತರನೇ ಬಿಟ್ಟಿರಲ್ಲ. ಎಲ್ಲೆಲ್ಲಿ ಹಾಳಾಗಿರುತ್ತೋ ಅಲ್ಲೆಲ್ಲ ರಿನೋವೇಟ್ ಮಾಡ್ಕೊಂಡು ಹೋಗಿರ್ತಾರೆ. ಅವತ್ತು ಶಿವರಾತ್ರಿ ಇದ್ದಿದ್ರಿಂದ ಮಾವಿನ ತೋರಣ, ಬಾಳೆ ಎಲೆ ಎಲ್ಲ ಕಟ್ಟಿದ್ರು. ಆಮೇಲೆ ಲೈಟ್ಸ್ ತರ ಎಲ್ಲ ಹಾಕಿದ್ರು. ಇನ್ನ ಜನ ಯಾರು ಸೇರಿರ್ಲಿಲ್ಲ. ನಾವ್ ಒಂದ್ 5 ಗಂಟೆ 5:30 ಹಂಗ್ ಹೋಗಿದ್ವಿ ನೋಡಕ್ಕೆ ಅಂತ ಹೇಳಿ, ಕೈ ಮುಗಿಯಕ್ಕೆ ಅಂತ ಹೇಳಿ. ಒಂದು 6 ಗಂಟೆ 7 ಗಂಟೆ ಹಂಗೆ ಜನ ಎಲ್ಲ ಬರಕ್ ಸ್ಟಾರ್ಟ್ ಆಗ್ತಾರಂತೆ. ನಾವು ಆ ಟೈಮಲ್ಲಿ ಹೋಗಿರೋದಕ್ಕೆ ಯಾರು ಇರ್ಲಿಲ್ಲ. ದೇವಸ್ಥಾನ ಪೂಜೆ ಮಾಡೋರೆ ಕೆಲವೊಂದಿಬ್ರು ಇದ್ರು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ. ತುಂಬಾ ಕೋಲ್ಡ್ ಆಗಿತ್ತು ದೇವಸ್ಥಾನ ಮಾತ್ರ. ಅಷ್ಟು ಬೇಸಿಗೆ ಇದ್ರೂನು ಅಲ್ಲಿ ಶೆಕೆ ಅನ್ನಿಸ್ತಾ ಇರ್ಲಿಲ್ಲ, ಏನು ಅನ್ನಿಸ್ತಾ ಇರ್ಲಿಲ್ಲ. ನೋಡಿ ಬ್ರಹ್ಮಲಿಂಗೇಶ್ವರ ನಂದಿ ಇದು ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಆಡಂಬರ ಇಲ್ಲ, ಏನು ಇಲ್ಲ, ತುಂಬಾ ಚೆನ್ನಾಗಿದೆ. ಪ್ರಶಾಂತವಾಗಿತ್ತು ಜಾಗ ಎಲ್ಲ. ಇದು ಈ ಕಡೆ ಇರೋದು ರೈಟ್ ಸೈಡ್ ಅಲ್ಲಿ ಇರೋದು ದೇವಸ್ಥಾನ, ಲೆಫ್ಟ್ ಸೈಡ್ ಅಲ್ಲಿ ಇರೋದು ಮನೆಗಳ ತರ, ರೂಮ್ ತರ. ಬಟ್ ಅಲ್ಲಿ ಯಾರೋ ಇದಾರೋ ಇಲ್ವೋ ಗೊತ್ತಿಲ್ಲ. ಕೆಲವೊಂದಿಬ್ರು ಅಷ್ಟೇ ಇದ್ರು.
ಹಿಂಗೆ ನಾನು ನನ್ನ ಹಸ್ಬೆಂಡು ಹಿಂಗೆ ವಿಡಿಯೋ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ಹಿಂಗೆ ಸುತ್ತಾಕೊಂಡು ವಿಡಿಯೋ ಮಾಡ್ಕೊಂಡು ಹೊರಟ್ವಿ. ಸನ್ಸೆಟ್ ನೋಡಿ, ಸೂರ್ಯನ ಕಿರಣಗಳೆಲ್ಲ ಹೆಂಗ್ ಕಾಣಿಸ್ತಾ ಇದೆ, ಸನ್ಸೆಟ್ ಆಗ್ತಾ ಇದೆಯಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹಿಂದಿನ ಕಾಲದಲ್ಲಿ ಮನೆಗಳು ಎಲ್ಲ ಇದೇ ತರ ಇತ್ತು. ಮನೆಗಳಂದ್ರೆ ವಟಾರಗಳು ಎಲ್ಲ ಇದೇ ತರನೇ ಇರ್ತಿತ್ತಂತೆ. ಇಲ್ಲಿಗೆ ಮುಗೀತು. ಒಂದ್ ರೌಂಡ್ ಹಾಕಿದ್ವಿ, ಫುಲ್ ಒಂದ್ ರೌಂಡ್ ಹಾಕೊಂಡು ಇನ್ನು ಶರಾವತಿ ಬ್ಯಾಕ್ ವಾಟರ್ ನೋಡೋಣ ಅಂತ ಹೇಳಿ ನಾನು, ಕೌಶಿಕ್ ಮತ್ತೆ ಅಂಕಲ್ ಎಲ್ಲರೂ ಹೊರಟ್ವಿ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಅದೆಲ್ಲ ಆಗಿದ್ರಿಂದ ನಾನು ವಿಡಿಯೋನೇ ಮಾಡೋಕ್ಕಾಗಿಲ್ಲ, ವಿಡಿಯೋ ಎಡಿಟು ಮಾಡೋಕ್ಕಾಗಿಲ್ಲ. ಹಾಗಾಗಿ ಈ ವಿಡಿಯೋನ ಇಷ್ಟು ದಿನ ಆದಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಾರಿ, ಯಾರು ನೋಡಿಲ್ವೋ ಇವಾಗಲೇ ಹೋಗಿ ವಿಡಿಯೋ ನೋಡಿ, ತುಂಬ ಚೆನ್ನಾಗಿದೆ. ದೇವಸ್ಥಾನ ನೋಡ್ಕೊಂಡಾದ್ಮೇಲೆ ನಾವು ಶರಾವತಿ ಬ್ಯಾಕ್ ವಾಟರ್ ಇಲ್ಲೇ ಇದೆ ಹೋಗೋಣ ಅಂದ್ರು, ಹೋದ್ವಿ. ಬಟ್ ಅದೆಲ್ಲ ಫುಲ್ ಇದೆಲ್ಲ ಅಂದ್ರೆ ತಂತಿ ಬೇಲಿ ಎಲ್ಲ ಹಾಕ್ಬಿಟ್ಟಿದ್ರು, ಹೋಗ್ಬಾರ್ದು ಅಂತ ಹೇಳಿ. ಈ ಮರ ನೋಡಿ, ತುಂಬಾ ಹಳೇ ಕಾಲದ ಮರ ಅನ್ಸುತ್ತೆ. ಎಷ್ಟು ದೊಡ್ಡದಿತ್ತು ಅಂದ್ರೆ ಹತ್ರದಿಂದ ನೋಡಿದ್ರೆ ತುಂಬಾ ದೊಡ್ಡದು ಕಾಣಿಸುತ್ತೆ. ಇದು ಮುಳ್ಳಹಂದಿ ಇರುತ್ತಲ್ವಾ, ಮುಳ್ಳಹಂದಿದು ಮುಳ್ಳು ಇದು. ರೋಡಲ್ಲಿ ಹೋಗ್ಬೇಕಾದ್ರೆ ಸಿಕ್ತು. ಕೌಶಿಕ್ ನೋಡಿದ್ದು ವಿಡಿಯೋ ಮಾಡ್ಕೊ ಅಂತ ಹೇಳಿ ತೋರಿಸಿದ್ರು. ನಾವು ವಿಡಿಯೋ ಮಾಡ್ಕೊಂಡಾದ್ಮೇಲೆ ಅಲ್ಲಿಂದ ನಾವು ಶರಾವತಿ ಬ್ಯಾಕ್ ವಾಟರ್ಗೆ ಹೊರಟ್ವಿ. ನೋಡಿ, ಮಧ್ಯ ಮಧ್ಯ ಎಲ್ಲ ಕಿಂಡಿಲೆಲ್ಲ, ಗಿಡಗಳ ಕಿಂಡಿಲೆಲ್ಲ ನೀರು ಕಾಣಿಸ್ತಾ ಇದೆ. ಇದೇ ಶರಾವತಿ ಬ್ಯಾಕ್ ವಾಟರು. ಈ ಸಿಗಂದೂರು ಅಲ್ಲೆಲ್ಲ ಹೋದಾಗ ಶರಾವತಿ ಬ್ಯಾಕ್ ವಾಟರ್ ಅಲ್ಲಿ ಹೋಗ್ತಿರಲ್ವಾ, ಅದೇ ನೀರು, ಬಟ್ ಜಾಗ ಬೇರೆ ಅಷ್ಟೆ. ತುಂಬಾ ದೊಡ್ಡಕ್ಕಿದೆ ಬ್ಯಾಕ್ ವಾಟರ್ ಇದು. ಅಂಕಲ್ ಹೇಳ್ತಾ ಇದ್ರು, ನಮ್ಮ ಜೊತೆಗೆ ತೋರ್ಸಕ್ ಬಂದಿರೋ ಅಂಕಲ್, ಈ ಒಂದು ಬೆಟ್ಟ ಇದೆ, ಈ ಬೆಟ್ಟ ಇರೋದ್ರಿಂದನೇ ತಾಳಗುಪ್ಪ ಊರು ಮುಳುಗೋಗಿಲ್ಲ. ಈ ಬೆಟ್ಟ ಇಲ್ಲ ಅಂದಿದ್ರೆ ನೀರು ಫುಲ್ಲು ತಾಳಗುಪ್ಪ ಊರೊಳಗೆಲ್ಲ ಬಂದ್ಬಿಟ್ಟಿರೋದು, ಬೆಟ್ಟ ಇರೋದಕ್ಕೆ ನುಗ್ಗಿಲ್ಲ ನೀರು ಅಂತೆಲ್ಲ ಹೇಳ್ತಾ ಇದ್ರು. ನೋಡಿ, ತುಂಬಾ ಚೆನ್ನಾಗಿದೆ ನೋಡಿ ಶರಾವತಿ ಬ್ಯಾಕ್ ವಾಟರು. ನಾನು ಮೊನ್ನೆ ಒಂದು ನ್ಯೂಸಲ್ಲಿ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ, ಕ್ರೊಕೊಡೈಲ್ಸ್ ಅಂದರೆ ಮೊಸಳೆ ಇಲ್ಲ ಅಂತಾನು ಹೇಳಿದ್ರು. ಬಟ್ ಅದರಲ್ಲಿ ಮೊಸಳೆ ಕಾಣಿಸಿದೆ ಶರಾವತಿ ಬ್ಯಾಕ್ ವಾಟರಲ್ಲಿ ಅಂತ ಹೇಳಿ ತೋರಿಸಿದ್ರು. ಅದನ್ನ ನೋಡ್ತಾ ಇದ್ದೆ. ಅದೇ ಅನ್ಕೊಂಡೆ, ನಾವು ಅವತ್ತು ಹೋದಾಗ ಇಲ್ಲ ಅಂದ್ರು, ಇವತ್ತು ನೋಡಿದೆ ಅಂತ ಹೇಳಿ. ಅದು ಆ್ಯಕ್ಚುಲಿ ದಡದಲ್ಲಿ ಇರೋದಿಲ್ಲ, ನೀರ್ ಮಧ್ಯದಲ್ಲೋ ಎಲ್ಲೋ ತುಂಬ ಜನ ಓಡಾಡದೇ ಇರೋಂಥ ಇದರಲ್ಲಿ ಇರುತ್ತೆ. ಜನ ಓಡಾಡೋಂಥ ಪ್ರದೇಶದಲ್ಲೆಲ್ಲ ಇರಲ್ಲ ಅಂತ ನಾನು ಅಂದ್ಕೊಂಡು ಸುಮ್ಮನಾದೆ. ಅಂಕಲ್ ನಾನು ಬರ್ತೀನಿ ಅಂದೆ. ಕೌಶಿಕ್ ಇದ್ದವ್ರು ಬೇಡ, ನೀನು ಅಲ್ಲೇ ಇರು, ನಾನು ಅಷ್ಟೇ ಹೋಗ್ಬಿಡ್ತೀನಿ ಅಂದರು. ಅಂಕಲ್ ಇದ್ದವ್ರು ತುಂಬ ಆಳ ಇದೆ, ಹುಷಾರಾಗಿ ಹೋಗು, ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಂದ್ರು. ಸರಿ ಆಯಿತು ಅಂತ ಹೇಳಿ ನಾನು ಕೌಶಿಕ್ ಹೊರಟ್ವಿ ನೋಡೋಣ ಅಂತ ಹೇಳಿ. ನೀರು ಮಾತ್ರ ಹೆಂಗಿತ್ತು ಅಂದರೆ ಕ್ಲೀನಾಗಿತ್ತು. ನಮ್ಮ ಮನೇಲಿರೋ ನೀರುಗಳು ಅಷ್ಟು ಕ್ಲೀನಾಗಿರಲಿಲ್ಲ, ಅಷ್ಟು ಚೆನ್ನಾಗಿ ಕ್ಲೀನಾಗಿತ್ತು ನೀರು ಮಾತ್ರ. ಹಾಗೆ ನೋಡ್ತಾ ಇದ್ವಿ. ನೀರಲ್ಲಿ ಇಳಿಯೋಕ್ಕೂ ಭಯ ಆಯಿತು, ಯಾಕಂದರೆ ಆಳ ಇದೆ ಅಂತ ಹೇಳಿದ್ರು. ಅದಕ್ಕೆ ನೋಡಿ, ನೀರು ಎಷ್ಟು ಕ್ಲೀನಾಗಿದೆ, ಒಳಗಡೆ ಇರೋ ಮಣ್ಣು ಎಲ್ಲ ಫಿಶ್ ಎಲ್ಲ ಕಾಣಿಸ್ತಾ ಇದೆ. ಅಷ್ಟು ಚೆನ್ನಾಗಿತ್ತು ನೀರು ಮಾತ್ರ. ಅದೆಲ್ಲ ದಂಡೆ ಕಾಣಿಸ್ತಾ ಇದೆಯಲ್ಲ, ಅದು ಮೊದಲು ರೋಡ್ ಇತ್ತಂತೆ. ನೀರೆಲ್ಲ ಮಳೆಗಾಲದಲ್ಲಿ ನೀರು ತುಂಬಿ ಊರೊಳಗೆ ನೀರು ನುಗ್ಗಿತ್ತು ಅಂದಲ್ಲ, ಆವಾಗ ನೀರು ನುಗ್ಗಿದಾಗ ಆ ರೋಡೆಲ್ಲ ಹಾಳಾಗಿ ಅಲ್ಲಿ ಜನ ಓಡಾಡೋದೇ ನಿಲ್ಲಿಸ್ಬಿಟ್ರಂತೆ. ಬೇರೆ ಕಡೆ ರೋಡ್ ಮಾಡ್ಕೊಂಡಂತೆ ಓಡಾಡೋಕ್ಕೆ ಅಂತ ಹೇಳಿ. ಅಲ್ಲಿ ಇವಾಗಲೂ ಡಾಂಬರ್ ಹಾಕಿರೋ ರೋಡ್ ಕಾಣಿಸುತ್ತೆ, ಸ್ವಲ್ಪ ಸ್ವಲ್ಪ ಕಾಣಿಸುತ್ತೆ ಡಾಂಬರ್ ಹಾಕಿರೋ ರೋಡೆಲ್ಲ. ನೋಡಿ, ಸನ್ಸೆಟ್ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸನ್ಸೆಟ್. ಆಮೇಲೆ ನಾನು ಅಂಕಲ್ ಕೊಡಿ, ನಾನು ವಿಡಿಯೋ ಮಾಡ್ತೀನಿ ಅಂತೇಳಿ ಹತ್ತಿರ ಇಸ್ಕೊಂಡು ವಿಡಿಯೋ ಮಾಡಿದೆ. ನಾವು ಚಿಕ್ಕವರಿದ್ದಾಗೆಲ್ಲ ಈ ಥರ ನದಿ ಹತ್ರ ಹೋದಾಗ ಒಂದು ಕಲ್ಲು ತಗೊಂಡು ಫಿಶ್ ಹಾರುತ್ತಲ್ವಾ ಒಂದು ಕಡೆಯಿಂದ ಒಂದು ಕಡೆ, ಆ ಥರ ಹಾರಿಸ್ತೀನಿ ಅಂತ ಹೇಳಿ ಹಾರಿಸ್ತಾ ಇದ್ವಿ. ಇವಾಗಲೂ ಅದೇ ಮಾಡೋಣ ಅಂತ ಹೇಳಿ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಒಂದು ಸತಿ ಹೊಡೆದಿದ್ದು, ಒಂದು ಸತಿ ಮತ್ತೆ ಇನ್ನೊಂದು ಸತಿ ಎದ್ದು ಹಾರಿತು. ಆ ಥರ ಮಾಡ್ತಿದ್ವಿ ಚಿಕ್ಕವರಿದ್ದಾಗ. ಮತ್ತು ಅಲ್ಲಿಂದ ಇಲ್ಲಿ ಮಿನಿ ಫಾಲ್ಸ್ ಅಂದರೆ ಗದ್ದೆಗಳಲ್ಲೆಲ್ಲ ನೀರೆಲ್ಲ ಇರುತ್ತಲ್ವ, ಅದು ಹರ್ಕೊಂಡು ಬರ್ತಾ ಇರುತ್ತಲ್ವ, ಆ ನೀರು ಹರ್ಕೊಂಡು ಬಂದು ಇಲ್ಲೊಂಥರ ಫಾಲ್ಸ್ ಥರ ಆಗಿದೆ. ಚಿಕ್ಕದು, ತುಂಬ ಚಿಕ್ಕದು, ಫಾಲ್ಸ್ ಅಲ್ಲ, ಆದರೆ ನೋಡೋಕೆ ಹಾಗೆ ಕಾಣಿಸುತ್ತೆ. ನೋಡಿ ಎಷ್ಟು ದೊಡ್ಡದಿದೆ, ಹೆಂಗೆ ಕಾಣಿಸುತ್ತೆ ಇದು. ಇವಾಗಲೂ ಈ ಸಮ್ಮರಲ್ಲಿ ಹಿಂಗಿದೆ, ಮಳೆಗಾಲದಲ್ಲಿ ಹೆಂಗೆ ಕಾಣಿಸ್ಬೋದು ನೋಡಿ, ತುಂಬ ಚೆನ್ನಾಗಿತ್ತು.
ವ್ಯೂ ಮಾತ್ರ. ಅಲ್ಲಿಂದ ನೋಡ್ಕೊಂಡು ಹೊರಟ್ವಿ. ನಮ್ಮ ಕೌಶಿಕ್ ಇದ್ದವರು ರೋಡ್ನ ವಿಡಿಯೋ ಮಾಡು, ನೋಡೋರೆಲ್ಲ ನೋಡಲಿ ಗೊತ್ತಾಗಲಿ ರೋಡೆಲ್ಲ ಹೆಂಗಿರುತ್ತೆ, ಅವ್ರು ಬರಬೇಕು ಅಂದರೆ ಅಂತ ಎಲ್ಲ ಹೇಳಿದ್ರು. ಸರಿ ಆಯಿತು ಅಂತ ವಿಡಿಯೋ ಮಾಡ್ಕೊಂಡೆ. ರೋಡ್ ಮಾತ್ರ ಖರಾಬಾಗಿತ್ತು. ಈ ಸಮ್ಮರ್ ಅಂತ ಹೇಳಿ ಹಿಂಗಿದೆ, ಬಟ್ ಕಾರೆಲ್ಲ ಫುಲ್ ಕೆಂಪಗೆ ಆಗ್ಬಿಟ್ಟಿತ್ತು ಬಿಡಿ, ಬಣ್ಣ ಹೊಡೆದಂಗೆ. ಮಳೆಗಾಲದಲ್ಲಿ ಬಂದರೆ ಹೆಂಗಿರ್ಬೋದು ಈ ರೋಡು ಅನ್ನೋದೊಂದು ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕಾರು ಅಯ್ಯೋ ಮುಟ್ಟಿದ್ರೆ ಅರ್ಧ ಕೆಜಿ ಕೆಂಪು ಮಣ್ಣು ಕೈಗತ್ತದು, ಆ ಥರ ಕಾರಾಗಿತ್ತು. ಅಯ್ಯೋ ಬೆಂಗಳೂರಿಗೆ ಹೋದ್ಮೇಲೆ ಹೆಂಗಪ್ಪ ತೊಳೆಯೋದು ಇದನ್ನ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ವಿ ನಾವು, ಆ ರೇಂಜಿಗಾಗಿತ್ತು ಇದು ಕಾರು. ಅಲ್ಲಿಂದ ಶರಾವತಿ ಬ್ಯಾಕ್ ವಾಟರ್ ಮುಗಿಸ್ಕೊಂಡು ಹೊರಟ್ವಿ. ಶರಾವತಿ ಬ್ಯಾಕ್ ವಾಟರೇ ಇನ್ನೊಂದು ಹತ್ರ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಅಲ್ಲೂ ಹೋಗೋಣ ಬನ್ನಿ. ನೋಡಿ, ಶರಾವತಿ ಬ್ಯಾಕ್ ವಾಟರ್ ಇನ್ನೊಂದು ಕಡೆಗೆ. ಅಲ್ಲಿ ಕೆಳಗಡೆ ಡೌನಲ್ಲಿ ಹೋದರೆ ಶರಾವತಿ ಬ್ಯಾಕ್ ವಾಟರ್, ಕೆಳಗೆ ಹೋದರೆ ಮೇಲೆಲ್ಲ ಮನೆಗಳಿರುತ್ತೆ. ಇವಾಗ ಮಳೆಗಾಲದಲ್ಲೆಲ್ಲ ಚಳಿಗಾಲದಲ್ಲೆಲ್ಲ ವ್ಯೂವ್ಸ್ ಹೆಂಗೆ ಕಾಣಿಸ್ಬೋದು ನೋಡಿ, ಇವ್ರಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ವ್ಯೂವು. ಈ ಹುಡುಗರು ಶರಾವತಿ ಬ್ಯಾಕ್ ವಾಟರ್, ಇದೆಲ್ಲ ಬ್ಯಾಕ್ ವಾಟರ್ ಇರೋಂಥ ಜಾಗನೇ. ಈಗ ಸಮ್ಮರ್ ಅಂತ ಹೇಳಿ ನೀರೆಲ್ಲ ಬತ್ತೋಗಿದೆ. ಅದೇ ಏನೋ ಶರಾವತಿ ಬ್ಯಾಕ್ ವಾಟರ್ದು ಇದು ಇದೆಯಲ್ಲ, ನೆಲ ಇದೆಯಲ್ಲ, ಅದನ್ನೆಲ್ಲ ಕ್ರಿಕೆಟ್ ಪ್ಲೇ ಗ್ರೌಂಡೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹುಡುಗರು ಈ ಸಮ್ಮರಲ್ಲಿ ನೀರಿಲ್ಲ ಅಂತ ಹೇಳಿ. ಕ್ರಿಕೆಟ್ ಎಲ್ಲ ಆಡ್ತಾ ಇದ್ರು ಹುಡುಗರು. ಹಾಗೆ ನೋಡಿಕೊಂಡು ಮುಂದೆ ಹೋದ್ವಿ. ಇದೆಲ್ಲ ಶರಾವತಿ ಬ್ಯಾಕ್ ವಾಟರ್, ಅದ್ರ ಮೇಲ್ಗಡೆನೆ ಮನೆಗಳು. ನೋಡಿ, ಕಲ್ಲೆಲ್ಲ ಹಾಕಿ ಏನೋ ಒಂಥರ ಗೇಟ್ ಥರ ಮಾಡಿದ್ದಾರೆ. ಇಲ್ಲಿ ಸಮ್ಮರಲ್ಲಿ ಮಾತ್ರ ಓಡಾಡೋಕ್ಕಾಗೋದು, ಮಳೆಗಾಲದಲ್ಲೆಲ್ಲ ಓಡಾಡೋಕ್ಕೆ ಆಗಲ್ಲ, ಹತ್ತಿರ ಬರೋಕ್ಕೂ ಆಗಲ್ಲ, ಯಾಕಂದ್ರೆ ಭಯ ಆಗಿಬಿಡುತ್ತೆ, ಅಷ್ಟು ನೀರಿರುತ್ತೆ. ಇವ್ರಿಗೆಲ್ಲ ಸಖತ್ತು ಸನ್ಸೆಟ್ಟು, ಸನ್ರೈಸು ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ವ್ಯೂ ಎಲ್ಲ. ನೋಡಿ, ಅಲ್ಲಿ ಒಂದೇ ಒಂದು ಮನೆ ಇದೆ, ಸುತ್ತ ಆ ಕಡೆ ಈ ಕಡೆ ಕೊಟ್ಟಿಗೆ ಮನೆ ಅದೆಲ್ಲ ಇರುತ್ತಲ್ಲ ಆ ಥರ. ಒಂದೇ ಒಂದು ಮನೆ, ಹೆಂಗೆ ಇರ್ಬೋದು ಅವರು? ಓಡಾಡೋಕ್ಕೆ ರೋಡ್ ಇಲ್ಲ ಅಂತ ಕೇಳ್ಬೋದು ನೀವು. ರೋಡ್ ಇದೆ, ಮನೆಯಿಂದ ಆ ಕಡೆ ರೋಡ್ ಇದೆ, ಈ ಕಡೆ ಶರಾವತಿ ಬ್ಯಾಕ್ ವಾಟರ್, ಆ ಕಡೆ ರೋಡ್ ಇರುತ್ತೆ. ಅಲ್ಲಿಂದ ಎಲ್ಲರೂ ಹೊರಟ್ವಿ, ಮನೆ ಕಡೆ ಹೊರಟ್ವಿ. ನಾವು ತಾಳಗುಪ್ಪ ದೇವಸ್ಥಾನದಲ್ಲಿ ಪ್ರಸಾದ ಮಾಡಿಸ್ತೀವಲ್ವ ಯಾವಾಗಲೂ ಶಿವರಾತ್ರಿಗೆ, ಅಲ್ಲಿಗೆ ಬಂದ್ವಿ, ಮಠಕ್ಕೆ ಅಂತ ಹೇಳಿ ಬಂದ್ವಿ. ಮಠದಲ್ಲೆಲ್ಲ ಲೈಟಿನ ಅಲಂಕಾರ ಎಲ್ಲ ಮಾಡಿಸಿದ್ರು. ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಶರಾವತಿ ಬ್ಯಾಕ್ ವಾಟರಿಂದ ರಿಲೇಟಿವ್ಸ್ ಮನೆಗೂ ಎಲ್ಲ ಭೇಟಿ ಕೊಟ್ವಿ. ಎಲ್ಲರೂ ಕುಂಕುಮ ಹಚ್ಚೋದು, ಫಸ್ಟ್ ಟೈಮ್ ಮನೆಗೆ ಬಂದಿದ್ದೀಯಾ ಗಿಫ್ಟ್ ತಗೋ ಅಂತ ಹೇಳಿ ಸೀರೆ ಕೊಡೋದು, ಎಲ್ಲರೂ ಕೊಟ್ಟರು. ಬೇಡ ಬೇಡ ಅಂದ್ರೂ ಅಯ್ಯೋ ಮತ್ತೆ ಯಾವಾಗ ಬರ್ತೀಯ ತಗೋ ಅಂತ ಹೇಳಿ ಕೊಟ್ಟರು. ಸರಿ ಆಯಿತು ಅಂತ ಇಸ್ಕೊಂಡು ಮಠಕ್ಕೆ ಬಂದಾದಮೇಲೆ ಶಿವರಾತ್ರಿ ದಿನ ಲಿಂಗ ಎಲ್ಲ ಪೂಜೆ ಮಾಡ್ಕೊತೀವಲ್ವ, ಸ್ವಾಮೀಜಿಯವರು ಅವರು ಲಿಂಗ ಎಲ್ಲ ಪೂಜೆ ಮಾಡಿಕೊಂಡು ಒಬ್ಬೊಬ್ಬರಿಗೆ ಲಿಂಗ ಎಲ್ಲ ಪೂಜೆ ಮಾಡಿಸ್ತಾಯಿದ್ರು. ನಾನೆಲ್ಲ ಹೂವು ಇಡ್ತಾ ಇದ್ದೆ. ನಮ್ಮ ಮಾವ ಬಾ ಬಾ ಹೂವು ಇಡು ಬಾ, ಕೌಶಿಕ್ ನೀನು ವೀಡಿಯೋ ಮಾಡ್ಕೊ, ಹೂವು ಇಡ್ತೀವಿ ನಾವು ಅಂತ ಹೇಳಿ ನಮ್ಗೆ ಹೂವು ಇಡಿಸಿದ್ರು. ಆಮೇಲೆ ನೀನು ಹೋಗೋ ಕೌಶಿಕ್ ಕಳಿಸು ವೀಡಿಯೋ ಮಾಡೋಕ್ಕೆ ಅಂತ ಹೇಳಿ ಕೌಶಿಕ್ ಕಳಿಸಿದೆ. ಎಲ್ಲ ಆಯಿತು. ತಿರುಗಿ ಮಾರನೇ ದಿನ ಬೆಳಗ್ಗೆ ಸ್ನಾನ ಗೀನ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಪ್ರಸಾದಕ್ಕೆಲ್ಲ ರೆಡಿ ಮಾಡಿದ್ರು. ಸ್ವಾಮೀಜಿಯವರೆಲ್ಲ ಬಂದಮೇಲೆ ಅವ್ರ ಕಾಲು ತೊಳೆದು ಪೂಜೆ ಎಲ್ಲ ಮಾಡಿ, ಆಮೇಲೆ ಅಲ್ಲಿಂದ ಪ್ರಸಾದ ಇರುತ್ತಲ್ವ, ಪ್ರಸಾದ ಮಾಡಿರೋದು ಮಧ್ಯಾಹ್ನ ಅನ್ನ ಪ್ರಸಾದಕ್ಕೆ ಮಾಡಿರೋ ಪ್ರಸಾದನೆಲ್ಲ ಸ್ವಾಮೀಜಿಯವರು ಎತ್ತಿ ಒಂದು ಪಾತ್ರೆಗೆಲ್ಲ ಹಾಕಿ ಅದನ್ನು ಅವರು ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿ ಉಳಿದವ್ರಿಗೆಲ್ಲರಿಗೂ ಬಡಿಸೋಕ್ಕೆ ಹೇಳಿದ್ರು. ನೋಡಿ, ಎಡೆ ಮಾಡ್ಕೊಂಬಂದಿದ್ದೀವಿ. ಅನ್ನ, ಟೊಮೊಟೊ ಬಾತ್, ಆಮೇಲೆ ಅದೇನೋ ಬದನೇಕಾಯಿ ಚಟ್ನಿ ಅಂತ ಫೇಮಸ್ ಅಂತೆ, ಅದನ್ನು ಮಾಡಿಸಿದ್ರು. ಆಮೇಲೆ ರವೆ ಪಾಯಸ ಮಾಡಿಸಿದ್ವಿ. ನೋಡಿ, ಸ್ವಾಮೀಜಿಯವ್ರು ಹೋಗ್ತಾ ಇದ್ದಾರೆ. ಅವ್ರ ಕೈಯಿಂದ ಎಲ್ಲ ಬಕೆಟ್ಗೆಲ್ಲ ಹಾಕಿ ತುಂಬಿಸಿ ಅದನ್ನೆಲ್ಲ ಆಶೀರ್ವಾದ ಮಾಡಿ ಎಲ್ಲರಿಗೂ ಪ್ರಸಾದನೆಲ್ಲ ಬಡಿಸೋಕ್ಕೆ ಕೊಡ್ತಾರೆ ನಮಗೆ. ಈ ದಾಸೋಹನ ನಮ್ಮ ಮನೇಲಿ 23 ವರ್ಷದಿಂದ ನಡೆಸ್ಕೊಂಬರ್ತಾ ಇದ್ದಾರೆ. ಇದು ನಾನು ಬಂದಮೇಲೆ ಇದು 3ನೇ ವರ್ಷದ್ದು. ಇದು ಸಾಂಬಾರು, ಇದು ಚಟ್ನಿ ಅಂತ ಹೇಳಿದ್ನಲ್ವಾ, ಇದೇ ಚಟ್ನಿ. ಮಜ್ಜಿಗೆ ಮಾಡಿದ್ರಲ್ಲಿ ಏನು ಸಖತ್ತಾಗಿ ಮಜ್ಜಿಗೆ ಮಾಡಿದ್ರು ಅಂದರೆ, ಅಯ್ಯೋ ನಾವಂತೂ ಮಧ್ಯಾಹ್ನ ಟೈಮಲ್ಲಿ ಅದನ್ನೇ ಕುಡಿತಾ ಇದ್ವಿ. ನಮ್ಮ ಮಾವ ಅವರು ಕೌಶಿಕ್ ನೀನು ಅನಿತಾ ಇಬ್ಬರು ಬಡಿಸಿ ಅಂತ ಹೇಳಿದ್ರೆ ಸರಿ ಆಯಿತು ಅಂತ ಹೇಳಿ ಬಡಿಸ್ತಾ ಇದ್ದೆ. ನಮ್ಮ ಕೌಶಿಕ್ ವೀಡಿಯೋ ಮಾಡ್ಕೊಂಡು ನಾನು ಬಡಿಸ್ತೀನಿ ಅಂತ ಅಂದೆ. ಬಡಿಸಾದ್ಮೇಲೆ ಊಟ ಮಾಡಿಕೊಂಡು
ಹೊರಗೆ ಬಂದ್ವಿ. ಉಳಿದಿದ್ದೆಲ್ಲ ಬೇರೆಯವ್ರು ಬಡಿಸ್ತಾ ಇದ್ರು. ಕೌಶಿಕಲ್ಲಿ ಡ್ರಮ್ ಸ್ಟಿಕ್ ಇತ್ತು. ಸರಿ ಡ್ರಮ್ ಇತ್ತು, ಸಾರಿ ಡ್ರಮ್ ಸ್ಟಿಕ್ ಅಲ್ಲ, ಡ್ರಮ್ ಇತ್ತು. ಬಾರಿಸ್ತಾ ಇದ್ರು. ಸರಿ ಆಯ್ತು ಬಾರಿಸಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಬಾರಿಸ್ತಾ ಇದ್ರು. ಮುಖ ಅಂತೂ ಬಾರಿಸಿ 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 ಕೆಂಪಗಾಗ್ಬಿಟ್ಟಿತ್ತು. ಇವಾಗ ಪಲ್ಲಕ್ಕಿ ಹೊರಡಿಸ್ತಾ ಇದ್ದಾರೆ. ದೇವ್ರನ್ನಿಟ್ಟು ಪಲ್ಲಕ್ಕಿ ಹೊರಡಿಸ್ತಾರೆ. ಜಾತ್ರೆ ತುಂಬಾ ದೊಡ್ಡಕ್ಕೆ ತೇರೆಲ್ಲ ಎಳೆಯೋದೇನಾಗಲ್ಲ. ಪಲ್ಲಕ್ಕಿಲಿ ದೇವ್ರಿಟ್ಟು ಪಲ್ಲಕ್ಕಿ ಓಡಿಸಿ ಇದು ಮಾಡ್ತಾರೆ. ಆಮೇಲೆ ಅದೇನೋ ಊಬೋದಿತ್ತು, ಊಬಿದ್ರು. ಆಮೇಲೆ ನೈಟ್ ಆಯಿತು. ನೈಟು ಕರೆದ್ರು ನಮಗೆ ಸ್ಟೇಜ್ ಮೇಲೆ ಬನ್ನಿ. ನಾವೆಲ್ಲ ಸ್ವಾಮೀಜಿ ನಮಸ್ಕಾರ ಮಾಡಕ್ಕೆ ಕರೀತಾರೆ ಇವರು ಅಂತ ಅಂದ್ಕೊಂಡು ಹೋದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಚೇರ್ ಇಟ್ಬಿಟ್ಟು ನಮ್ಗೆ ಸನ್ಮಾನ ಮಾಡೋಕ್ಕೆ ಸನ್ಮಾನ ಮಾಡೋಕ್ಕೆ ಕೂರಿಸ್ಬಿಟ್ರು. ನನಗೂ ಕೌಶಿಕ್ ಅಯ್ಯೋ ಇದೇನಪ್ಪ ಇವರು ಹಿಂಗೆ ಮಾಡ್ತವ್ರೆ ಅಂತ ಹಂಗನ್ನಿಸ್ತು. ಆಮೇಲೆ ಇರಲಿ ಬಿಡು ಹೋಗಲಿ ಅಂದರೆ ನೆಕ್ಸ್ಟ್ ಜನ್ರೇಷನ್ ನಾವಲ್ವಾ, ನಾವು ಇದನ್ನ ಅನ್ನಪ್ರಸಾದನ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಮಾಡಿದ್ದದು. ಆಮೇಲೆ ಆಯಿತು ಸರಿ ಅಂತ ಹೇಳಿ ಮಾಡಿಸ್ಕೊಂಡು ಜನ ಎಲ್ಲ ಅಲ್ಲಿ ಕೂತ್ಕೊಂಡಿದ್ರು. ಫಂಕ್ಷನ್ ನಡೀತಾ ಇತ್ತಲ್ವ, ಅದಕ್ಕೆ ಅಲ್ಲಿ ಕೂತ್ಕೊಂಡಿದ್ರು, ನೋಡ್ತಾಯಿದ್ರು. ನಾವು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಎತ್ಕೊಂಡು ಬಂದ್ವಿ. ಆಮೇಲೆ ಮಕ್ಕಳದೆಲ್ಲ ಫಂಕ್ಷನ್ ಮಾಡ್ತಾಯಿದ್ರು. ನಾನು ಫಂಕ್ಷನ್ ನೋಡೋಕೆ ಕೂತ್ಕೊಂಡಿದ್ದೆ. ನಮ್ಮ ಮಾವ ಮತ್ತು ಕೌಶಿಕ್ ಇದ್ದವರು ನಾವು ಉಳಿದಿರೋ ರೇಷನ್ ಎಲ್ಲ ಕೊಟ್ಟು ಬರ್ತೀವಿ, ನೀನು ಇಲ್ಲೇ ಕುತ್ಕೊಂತೀಯಾ ಅಂತ ಕೇಳಿದ್ರು. ಸರಿ ಆಯಿತು ನೀವು ಹೋಗಿ ಬನ್ನಿ ಅಂತ ನಾವು ಕುತ್ಕೊಂಡಿದ್ದೆ. ಈ ಮೇಡಮ್ ನೋಡಿ ಅಲ್ಲಿಬ್ಬರು ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಇವರು ಸ್ಟೆಪ್ಸ್ ಹೇಳ್ಕೊಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿರುತ್ತಲ್ವ. ಆಮೇಲೆ ಅಲ್ಲಿಂದ ನೆಕ್ಸ್ಟ್ ಡೇ ಮತ್ತೆ ರಿಲೇಟಿವ್ಸು ನಮ್ಮ ಮನೆಗೆ ಊಟಕ್ಕೆ ಬರಬೇಕು, ನಮ್ಮ ಮನೆಗೆ ಊಟಕ್ಕೆ ಬರಬೇಕು, ನೀವು ಬಂದಿಲ್ಲ ಅಂದರೆ ನೆಕ್ಸ್ಟ್ ವರ್ಷ ನಾನು ಪೂಜೆಗೆ ಬರೋಲ್ಲ ನೋಡಿ ಅಂತ ಎಲ್ಲ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಹೋಗಿದ್ವಿ. ಹಸುಗಳು ಈ ಗಿಡ್ಡ ತಳಿ ಅಂತ ಏನೋ ಕರೀತಾರೆ ಹಸುಗೆ, ಆ ಥರ ಹಸು ಅದು. ಅವ್ರ ಮನೆಯೆಲ್ಲ ಭೇಟಿ ಕೊಟ್ಟು ಅಲ್ಲಿಂದ ಹೊರಟ್ವಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.